ಈಗ 15 ದಿನಗಳ ಹಿಂದೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಭೇಟಿಯಾಗಿ ಮೈಸೂರಿನ ಎಲ್ಲ ಸರ್ಕಲ್ಗಳಲ್ಲಿ ಎಲ್ಲ ಗಲ್ಲಿಗಳಲ್ಲೂ ಕೂಡ ಫ್ಲೆಕ್ಸ್ ಹಾವಳಿ ಆಗಿದೆ. ಮೈಸೂರು ಮೊದಲು ಈ ಥರ ಇರಲಿಲ್ಲ, ಹಾಗಾಗಿ ಫ್ಲೆಕ್ಸ್ಗಳನ್ನು ತೆರವು ಮಾಡಬೇಕು. ಹಾಗೆ ಗೇಟ್ ಸೈನೇಜಸ್ ಅಂತ ಏನು ಹೇಳ್ತೀವಿ, ಅಂದರೆ ಈ ಮಾರ್ಗಸೂಚಿ ಫಲಕಗಳು, ಈಗ ಮಡಿಕೇರಿ ಕಡೆಗೆ ದಾರಿ, ನರಸೀಪುರ ನಂಜನಗೂಡು ಕಡೆ ದಾರಿ, ಊಟಿ ಕಡೆಗೆ ದಾರಿ ಅಂತ ಹೇಳಿ ಸರ್ಕಾರ ಹಾಕಿರುವಂಥ ಬೋರ್ಡ್ಗಳ ಮೇಲೂ ಕೂಡ ಅಡ್ವರ್ಟೈಸ್ಮೆಂಟನ್ನು ಹಾಕಿದ್ದಾರೆ, ಜಾಹೀರಾತುಗಳನ್ನು ಅದರ ಮೇಲೆ ಅಂಟಿಸಿದ್ದಾರೆ. ಇದು ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇವತ್ತು ಮೈಸೂರಿನಲ್ಲಿ ಈ ಪ್ರಮಾಣಕ್ಕೆ ಫ್ಲೆಕ್ಸ್ಗಳ ಹಾವಳಿ ಆಗ್ತಾ ಇದೆ. ಎಲ್ಲೆಂದರಲ್ಲಿ ಫ್ಲೆಕ್ಸ್ಗಳು ಮತ್ತು ಜಾಹೀರಾತು ಫಲಕಗಳು ಕಾಣಿಸ್ತಾ ಇದ್ದಾವೆ. ಇಲ್ಲೀಗಲ್ ಆಗಿ ಇಟ್ಟಿದ್ದಾರೆ. ಇದನ್ನು ತೆರವು ಮಾಡಬೇಕು. ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ 1981 ಏನಿದೆ, ಅಂದರೆ ಸಾರ್ವಜನಿಕ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧ ಇರುವಂಥ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಬೇಕು ಅಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ.